ಸರ್ ಇದು ನಾವೇನು ಲಾಕ್ಡೌನ್ನಂತಹ ಪರಿಸ್ಥಿತಿ ಅಥವಾ ಕೊರೋನಾದಂತಹ ಪರಿಸ್ಥಿತಿ ಅಂತ ಹೇಳ್ತಾ ಇದ್ವಿ, ಅದು ಉತ್ಪ್ರೇಕ್ಷೆ ಅಂತ ಅನ್ಸುತ್ತಾ ಸರ್ ತಮಗೆ? ಯಾಕಂದರೆ ತಾವು ಗ್ರೌಂಡ್ ರಿಯಾಲಿಟಿ, ಯಾಕಂದರೆ ಪಿಂಡ್ಯ ಇಂಡಸ್ಟ್ರಿಯಲ್ ಏರಿಯಾದಿಂದ ತಾವು ರೆಪ್ರೆಸೆಂಟ್ ಮಾಡೋದ್ರಿಂದ ಗ್ರೌಂಡ್ ರಿಯಾಲಿಟಿಯನ್ನು ನೋಡಿದ್ರೆ ಅಂತಹ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ ಅಂತ ಅನಿಸುತ್ತಾ? ಇಲ್ಲ ಮೇಡಮ್, ಆ್ಯಕ್ಚುಲಿ ಏನು ಕೋವಿಡ್ ಟೈಮಲ್ಲಿ ನಾವು ಭಾಳ ಅನುಭವಿಸ್ಬಿಟ್ವಿ. ಆವಾಗ ಸಾಕಷ್ಟು ಕೂಡ ಇಂಡಸ್ಟ್ರಿಗಳು, ಕಾರ್ಮಿಕರು ಕಂಪ್ನಿಯಿಂದ ಬಿಟ್ಟೋಗಿದ್ದು, ಆಮೇಲೆ ಸುಮಾರು ಕಂಪ್ನಿಗಳು ಕ್ಲೋಸ್ ಆಗಿದ್ದು ಕೂಡ ಒಂದು ಕೋವಿಡ್ ಟೈಮಲ್ಲಿ. ಅದೇ ಒಂದು ರಿಪೀಟು ಇನ್ನೇನು ಹತ್ರ ಬರ್ತಾಯಿದೆ ಅಂತ ನಾನು ಹೇಳ್ತೀನಿ. ಬಟ್ ಇತ್ತೀಚೆಗೆ ಮೇಡಮ್ ಕೇಂದ್ರ ಸರ್ಕಾರ ಇರ್ಬೋದು, ನಮ್ಮ ಅಸೋಸಿಯೇಷನಿಗೆ ಬಂದು MSME ಬಗ್ಗೆ ಸಾಕಷ್ಟು ಏನು ಮಧ್ಯಪ್ರಾಚ್ಯ ಯುದ್ಧದಿಂದ ಏನು ನಿಮಗೆ ಎಫೆಕ್ಟ್ ಆಗಿದೆ, ಏನು ಇದರಿಂದ ಅಂತಲೂ ಕೂಡ ನಮ್ಮಲ್ಲಿ ಸಾಕಷ್ಟು ಬಂದು ಒಂದು ಇನ್ಪುಟ್ಸ್ ತೊಗೊಂಡೋಗಿದ್ದಾರೆ. ನಾವು ಅದಕ್ಕೆ ನಾವು ಕೇಳಿದ್ದೀವಿ, ನಮ್ಮಲ್ಲಿ ಏನು ನಾವು GST ಒಂದು ಎವ್ರಿ ಮಂತು ಒಂದು ಪೇಮೆಂಟ್ ಮಾಡ್ತೀವಲ್ಲ, ಅದನ್ನು ಒಂದು 3 ಮಂತ್ಸಿಗೆ ಕೊಡಿ ಇದು ಒಂದು. ಆಮೇಲೆ ಬ್ಯಾಂಕ್ ಲೋನ್ ತೊಗೊಂಡಿರ್ತೀವಿ, ಬ್ಯಾಂಕ್ ಲೋನಲ್ಲಿ ಕೂಡ ನಮಗೆ ಕೋವಿಡ್ ಟೈಮಲ್ಲಿ ಸಾಕಷ್ಟು ಸರ್ಕಾರ ನಮಗೆ ಅನುಕೂಲ ಮಾಡಿಕೊಡ್ತು. ಅದೇ ಥರ ನಮಗೂ ಕೂಡ ಬ್ಯಾಂಕ್ ಲೋನಲ್ಲಿ MSMEಗಳಿಗೆ ಅನುಕೂಲ ಮಾಡಿಕೊಡಿ ಅಂತಲೂ ಕೂಡ ನಾವು ಕೇಳಿದ್ದೀವಿ. ಬಟ್ ಕೇಂದ್ರ ಸರ್ಕಾರ ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ MSMEಗೆ ಒಂದು ಏನು ಹ್ಯಾಂಡ್ ಹೋಲ್ಡ್ ಮಾಡೋ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಬಟ್ ರಾಜ್ಯ ಸರ್ಕಾರ ಅದಕ್ಕೆ ತದ್ವಿರುದ್ಧ ಅಂತ ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಥರದ ಒಂದು ನಮ್ಮ ಒಂದು ಅವಲನ್ನು ಸ್ವೀಕರಿಸ್ತಾ ಇಲ್ಲ. ಆಮೇಲೆ ಮತ್ತೆ ಲೋನ್ ರೀಪೇಮೆಂಟ್ಗೆ ನಿಮಗೆ ಟೈಮ್ ಎಕ್ಸ್ಟೆಂಡ್ ಮಾಡಿದೆಯಾ ಕೇಂದ್ರ ಸರ್ಕಾರ? ಇಲ್ಲ ಮೇಡಮ್, ನಾವು ಕೊಟ್ಟಿದ್ದೀವಿ, ಇನ್ಪುಟ್ಸ್ ಕೊಟ್ಟಿದ್ದೀವಿ, ಅದನ್ನ ಜಾರಿಗೊಳಿಸ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ತಮಗೆ ಏನೇನು ಈಗಾಗಲೇ ಒಂದು ಬೆನಿಫಿಟ್ಸ್ ಸಿಕ್ಕಿದೆ ಬಿಕಾಸ್ ಆಫ್ ದಿಸ್ ಕ್ರೈಸಿಸ್ ಸರ್? ಮೇಡಮ್ ಇದರಿಂದ ಇನ್ನೂ ಏನು ಸಿಕ್ಕಿಲ್ಲ ಮೇಡಮ್, ಜಸ್ಟ್ ಇನ್ಪುಟ್ಸ್ ತೊಗೊಂಡೋಗಿದ್ದಾರೆ. ಯಾಕೆಂದರೆ ಮೇಡಮ್ ಕೇಂದ್ರ ಸರ್ಕಾರ ಅಟ್ಲೀಸ್ಟ್ ನಮ್ಮ ಅವಲನ್ನು ಕೇಳಿಸ್ಕೊಂಡು ಅದಕ್ಕೆ ತಕ್ಕ ಒಂದು ಏನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಬಟ್ ರಾಜ್ಯ ಸರ್ಕಾರ ಏನಕ್ಕೆ ನಾನು ಅಷ್ಟು ಬ್ಲೇಮ್ ಮಾಡ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ಮೇಡಮ್ ಇವಾಗ ನಾವು ಒಂದು ಇತ್ತೀಚೆಗೆ ಬೆಸ್ಕಾಮ್ ಬಿಲ್ಲು ಈಗ ನೋಡಬೇಕು, ಲಾಸ್ಟ್ ಇಯರ್ದು ಲಾಸನ್ನು ನಮ್ಮ MSMEಗೂ ಆಗ್ತಾಯಿದ್ದಾರೆ. 56 ಪೈಸೆ ಪರ್ ಯೂನಿಟು ರೆಟ್ರೋಸ್ಪೆಕ್ಟಿವ್ ಅಲ್ಲಿ ನಾವು ಚಾರ್ಜ್ ಮಾಡ್ತಾ ಇದ್ದಾರೆ ಈ ಮೇ ತಿಂಗಳಿಂದ. ಆಮೇಲೆ ವಾಟ್ರ್ ಬಿಲ್ಲು ಮೇಡಮ್, ವಾಟ್ರ್ ಬಿಲ್ ಅಬ್ನಾರ್ಮಲ್ ಬರ್ತಾಯಿದೆ. ಸ್ಯಾನಿಟರಿ ಚಾರ್ಜು, ರೈನ್ ವಾಟರ್ ಹಾರ್ವೆಸ್ಟಿಂಗು ನಮ್ಮಲ್ಲಿ ಇಂಡಸ್ಟ್ರಿಗೆ ಮೇಡಮ್ ಡೊಮೆಸ್ಟಿಗೆ 8 ರೂಪೀಸ್ ಇದ್ದರೆ ನಮ್ಮಲ್ಲಿ 99 ರೂಪೀಸ್ ತೊಗೊತಾರೆ. ಬಟ್ ಈ ಥರ ಅಲ್ಲ, ನಾವು ಎಲ್ಲ ಇಂಡಸ್ಟ್ರಿ ಮೇಲೆ ಹಾಕಬೇಕು. ಈ ಕ್ರೈಸಿಸ್ ಇದ್ದಾಗ ಇಟ್ಸ್ ನಾಟ್ ಫೇರ್, ಅನ್ಫೇರ್ ಅಂದರೆ. ಆಮೇಲೆ ಸ್ಟಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ ಫೀಸ್ ಮೇಡಮ್, ನಾವು 1 ಕೋಟಿ ಲೋನ್ ತೊಗೊಂಡ್ರೆ 1,10,000 ರೂಪಾಯಿ ನಾವು ಸ್ಟೇಟ್ ಗೌರ್ಮೆಂಟಿಗೆ ಕೊಟ್ಟಬೇಕು. ಆಮೇಲೆ ಇಡೀ ದೇಶದಲ್ಲಿ ಮಿನಿಮಮ್ ವೇಜಸ್ ಎಲ್ಲೂ ಇಲ್ಲ, ಹೈಯೆಸ್ಟ್ ನಮ್ಮ ಕರ್ನಾಟಕದಲ್ಲಿದೆ. ಬಟ್ ಇದೆಲ್ಲ MSMEಗೆ ಜಾಸ್ತಿ ಓವರ್ ರೇಟ್ಸ್ ಆಗೋದ್ರಿಂದ ಇಂಡಸ್ಟ್ರಿ ನಡೆಸೋದು ಭಾಳ ಕಷ್ಟ ಆಗ್ತದೆ. ಬಗ್ಗೆ ನಾನು ಮಾತಾಡೋದಿಲ್ಲ, ಯಾಕೆಂದ್ರೆ ನಾವು ಯಾವತ್ತಿದ್ರೂ ಕೂಡ ಅದು ಡಿಬೇಟೇಬಲ್ ಸಬ್ಜೆಕ್ಟ್. ಬಟ್ ಅದರ್ವೈಸ್ ಆಯ್ತು, ಈ ಕ್ರೈಸಿಸ್ ಇದ್ದಂಥ ಸಂದರ್ಭದಲ್ಲಿ MSME ಸೆಕ್ಟರ್ಗೆ ಕೆಲವೊಂದಿಷ್ಟು ರಿಲೀಫನ್ನು ರಾಜ್ಯ ಸರ್ಕಾರ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ, ಮತ್ತು ಅದ್ರ ಬಗ್ಗೆ ಗಮನ ಹರಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ಮತ್ತು ಇಂಡಸ್ಟ್ರಿಯಲ್ ಮಿನಿಸ್ಟ್ರ್ ಅಟ್ಲೀಸ್ಟ್ ಕರೆದು ಮಾತಾಡಿಸಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಿದರೂ ಕೂಡ ಅದು ತುಂಬ ತುಂಬ ಉಪಯುಕ್ತ ಆಗುತ್ತೆ ಸರ್. ಆಮೇಲೆ ಪ್ರಾಪರ್ಟಿ ಟ್ಯಾಕ್ಸ್ ಮೇಡಮ್, ಪ್ರಾಪರ್ಟಿ ಟ್ಯಾಕ್ಸ್ ಅಬ್ನಾರ್ಮಲಾಗೆ ಪ್ರಾಪರ್ಟಿ ಟ್ಯಾಕ್ಸ್ ಹಾಕ್ತಾರೆ. ಬಟ್ ಇದೆಲ್ಲ ನಮ್ಮ ಇಂಡಸ್ಟ್ರಿಗಳು ಬಿಸ್ನೆಸ್ ಮಾಡೋದು ಹೇಗೆ? ಈ ಥರ ಒಂದು ರಾಜ್ಯ ಸರ್ಕಾರ ನಮಗೆ ಎಲ್ಲ ಥರದ್ದು ಒಂದು ಯಾವುದೇ ಒಂದು ಅನುಕೂಲ ಮಾಡಿಕೊಡ್ತಾ ಇಲ್ಲ. ಬಟ್ ಕೇಂದ್ರ ಸರ್ಕಾರ ಕೆಲವೆಲ್ಲ ಒಂದು ಇಂಟರ್ ಸಬ್ವೆನ್ಷನ್ ಸ್ಕೀಮೆಲ್ಲ ಕೊಡ್ತಾ ಇದೆ ಮೇಡಮ್, ಲೋನ್ ತೊಗೊಂಡಿದ್ದು. ಸರ್ ನಾಳೆ ಏನಾದರೂ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದರೆ ಸರ್ ಅದು ನಿಮ್ಮ ಸೆಕ್ಟರ್ ಮೇಲೆ ಡೆಫಿನೆಟ್ ಮೇಡಮ್, ಎಲ್ಲದು ಕೂಡ ಬೇಸಿಕ್ ಪೆಟ್ರೋಲ್ ಡೀಸೆಲ್ ಮೇಲೆ ಮೇಡಮ್. ನಮ್ಮಲ್ಲಿ ಜಾಸ್ತಿ ಯೂಸ್ ಆಗೋದೇ LPG ಪೆಟ್ರೋಲ್ ಡೀಸೆಲ್ ಇರೋದ್ರಿಂದ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಟ್ರಾನ್ಸ್ಪೋರ್ಟ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಅದರಿಂದ ದಿನಬಳಕೆಯ ವಸ್ತುಗಳ ಬೆಲೆನೂ ಜಾಸ್ತಿ ಆಗುತ್ತೆ. ನೋಡಿ ಮೇಡಮ್, LPG ಗ್ಯಾಸ್ನ ಕೊಡ್ತಾ ಇದ್ದಾರೆ, ಬಟ್ ಅದು ಟಾಪ್ ಕ್ಲಾಸ್. ನಮ್ಮಲ್ಲಿ ಒಂದು PNG ಅಂತ ಇದೆ, ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ. ನಮ್ಮಲ್ಲಿ ಸಾಕಷ್ಟು ಪೀಣ್ಯ ಕೈಗಾರಿಕಾ ಪ್ರದೇಶ ಇದ್ದು ಏಷ್ಯಾದಲ್ಲಿ ದೊಡ್ಡ ಕೈಗಾರಿಕಾ ಪ್ರದೇಶ. ಬಟ್ ಕೆಲವು ಏರಿಯಾಗೆ ಮಾತ್ರ ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಾವು ಇತ್ತೀಚೆಗೆ ಒಬ್ಬರು ಡೈರೆಕ್ಟ್ರ್ ಕರೆದು ಮಾತಾಡಿದಾಗ ಅವರು ತುಂಬಾ ಜಾಸ್ತಿ ಒಂದು ಸಣ್ಣ ಕೈಗಾರಿಕೆ ನಡೆಸೋರು ಅಬ್ನಾರ್ಮಲಾಗಿ ಅಡ್ವಾನ್ಸ್ ಕೇಳ್ತಾ ಇದ್ದಾರೆ. ಒಂದು ಗ್ಯಾಸ್ ಒಂದು ಕನೆಕ್ಷನ್ ತೊಗೊಳ್ಬೇಕು PNG ಅಂತ. ಈ ಒಂದು ಸಮಸ್ಯೆಯಿಂದ ಕೈಗಾರಿಕೆಗಳಿಗೆ ಮೊದಲೇ ತೊಂದರೆ ಇದೆ, ಹೆಚ್ಚು ಅದಕ್ಕೆ ಒಂದು ಅಡ್ವಾನ್ಸ್ ಕೊಟ್ಟು ಅದು ಒಂದು ಕನೆಕ್ಷನ್ ತೊಗೊಳೋದು ತುಂಬಾ ಕಷ್ಟ ಆಗ್ತಾ ಇದೆ ಮೇಡಮ್. ಫೇರ್ ಇನಫ್. ಎಸ್ ಸರ್, ಇವರು ಯಾರು ನಮ್ಮ ಕ್ರಾಷ್ಟ ಸರ್ ಏನಿದೆ ಇವಾಗ ನಮ್ಮ ಜನರಿಗೆ ಮೆಂಟಲಿ ಪ್ರಿಪೇರ್ ಆಗೋದು ಒಂದೇನಾ ಜನರಿಗಿರೋದು ಆಪ್ಷನ್ ಆ್ಯಂಡ್ ಚಾಯ್ಸ್? ಒಂದು ವೇಳೆ ನಿಮಗೆ ನಾಳೆ ನಾಡ್ದು ಒಳಗಡೆ ಜ್ವರ ಬರುತ್ತೆ ಅಂದರೆ ನೀವೇನು ಮಾಡ್ತೀರಾ?
ಕೇರ್ಫುಲ್ ಆಗಿರ್ತೀರ. ಜ್ವರ ಬರದಂಗೆ ಹೇಗೆ ನಾವು ತಡ್ಕೊಳ್ಳಿಕ್ಕೆ ಆಗುತ್ತೆ ಅಂತ ಕೇರ್ಫುಲ್ ಆಗಿರ್ತಾರೆ. ಅದೇ ಥರ ಇವಾಗ ಇದೆಲ್ಲ ಕಷ್ಟಗಳು ನಮ್ಮ ಸಣ್ಣ ಕೈಯಲ್ಲಿ ಆಗ್ತಾಯಿದೆ. ಬೆಲೆ ಏರಿಕೆ ಆಗಲಿ, ಇನ್ಫ್ಲೇಷನ್ ಆಗಲಿ, ಇಂಟ್ರೆಸ್ಟ್ ರೇಟ್ ಆಗಲಿ, ಈ ಪ್ರಾಪರ್ಟಿ ಟ್ಯಾಕ್ಸ್ ಅದು ಇದು ಎಲ್ಲ ಇದೆಯಲ್ಲ, ಇದೆಲ್ಲ ಜಾಸ್ತಿ ಆಗೇ ಆಗುತ್ತೆ ಅಂತ ಗೊತ್ತಿದೆ. ಅದಕ್ಕೋಸ್ಕರ ಇವಾಗ ಚಾಣಕ್ಯ ಬುದ್ಧಿ ಉಪಯೋಗಿಸ್ಬಿಟ್ಟು ಇದಕ್ಕೆ ಇವಾಗ ಹೇಗೆ ಕೋವಿಡ್ನಲ್ಲಿ ನಾವು ಪ್ರಿಪ್ರೇಷನ್ ಮಾಡಿ ನಾವು ಸುಧಾರಣೆ ಮಾಡಿದ್ದೀವಲ್ಲ, ಅಂದರೆ ಕೋವಿಡ್ ಥರ ಅಲ್ಲ ಇದು ಇನ್ನೊಂದು ಥರ ಬರೆ, ಕುಷ್ಠರೋಗನ ಅಥವಾ ಏನೋ ಬಂದ್ಬಿಟ್ಟು ಬರೆ ಬರುತ್ತೆ ನೋಡಿ, ಆ ಥರ ಏನಾದರೂ ಆದರೆ ಯಾವ ರೀತಿ ನಾವು ತಡ್ಕೊಳ್ಬೇಕು, ಯಾವ ರೀತಿ ನಾವು ನಮ್ಮ ರಕ್ಷಣೆ ಕೊಡಿ ಸರ್, ಜನರಿಗೆ ಒಂದೆರಡು ಸಲಹೆ ಕೊಡಿ. ಅಂದರೆ ಸಲಹೆ ಏನು ಕೊಡೋದು ಅಂದರೆ, ಈವಾಗಲೇ ಬ್ಯಾಂಕಿಗೆ ಮಾತಾಡಿಸ್ಬಿಟ್ಟು ಡೆಫರ್ಡ್ ಪೇಮೆಂಟ್ ಆಫ್ ಇಂಟ್ರೆಸ್ಟ್ಗೆ ಮಾಡಿಸ್ಕೊಳ್ಳಿ ಇವಾಗಲೇ. ನಾಳೆ ದಿವಸ ಆದಮೇಲೆ ಇದ್ರ ತಪ್ಪದ ಹೋಗಿಬಿಡಿ, ಬ್ಯಾಂಕಿಗೆ ರಿಕ್ವೆಸ್ಟ್ ಮಾಡಿ, ಮಾಡ್ತಾರೆ ಅವರು ಖಂಡಿತ. ಡೆಫರ್ಡ್ ಪೇಮೆಂಟ್ ಅಂದರೆ ಇಂಟ್ರೆಸ್ಟ್ EMI ಏನು ಕಟ್ತಿದೆಯೋ ಅದನ್ನು ಡೆಫರ್ ಮಾಡಲಿಕ್ಕೆ. ಅಂದರೆ ನೀವು 20,000 ಕಟ್ಟಲಿಕ್ಕಿದೆ, ನಾನು 5,000 ಕಟ್ತೀನಿ, ಡಿಲೇ ಅಲ್ಲ, ಇಸ್ ಕಾಲ್ಡ್ ಡೆಫರ್ಡ್ ಪೇಮೆಂಟ್. ಇಸ್ ಅ ಡೆಫರ್ಡ್ ಪೇಮೆಂಟ್. 10,000 ಕಟ್ಟಲ್ಲ 5,000 ಕಟ್ತೀನಿ ಅಂತ ಒಪ್ಕೊಳ್ತಾರೆ ಬ್ಯಾಂಕ್ಗಳು. ಕೇಳ್ತಾರೆ, ಯಾಕಂದ್ರೆ ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಪ್ರಾಬ್ಲಮ್ ಆಗಿದೆ, ಈ ಥರ ಪ್ರಾಬ್ಲಮ್ ಆಗ್ಬೋದು, ಅದಕ್ಕೋಸ್ಕರ ಇವಾಗಲೇ ಮಾಡಿಕೊಡಿ ಅಂತ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆಮೇಲೆ ಕಸ್ಟಮರ್ಗಳಿಗೆ, ರಾ ಮೆಟೀರಿಯಲ್ ಸಪ್ಲೈ ಮಾಡೋರಿಗೆ, ಅವರಿಗೆ ಹಳೆ ಬಿಲ್ ಏನಾದ್ರು ಇದ್ದರೆ ಇವಾಗ ಸ್ವಲ್ಪ ಕೊಟ್ಬಿಟ್ಟು, ನೋಡಪ್ಪ ನೆಕ್ಸ್ಟ್ ಟೈಮ್ ನಾವು ತೊಗೊಳ್ತು ಸ್ವಲ್ಪ ನಮಗೆ ನೋಡಿಕೊಳ್ಳಿ, ಇಮಿಡಿಯೇಟ್ ಕೊಡಲಿಕ್ಕೆ ಆಗಲಿಕ್ಕಿಲ್ಲ ಅಂದರೆ ರಾ ಮೆಟೀರಿಯಲ್ ಸಪ್ಲೈ ಮಾಡೋರಿಗೆ ಸ್ವಲ್ಪ ಇವಾಗಲೇ ಮಾತಾಡಿಸ್ಬಿಟ್ಟು ಚೇತರಿಸಿಕೊಳ್ಳಿ. ಆಮೇಲೆ ಕಸ್ಟಮರ್ಗೆ ಸರ್ ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ, ಅದಕ್ಕೂ ಸ್ವಲ್ಪ ಅಡ್ವಾನ್ಸ್ ಆಗಿ ಕೊಡಿ. ಸೊ ಈ ಥರ ಸ್ವಲ್ಪ ತಯಾರಿ ಮಾಡಿಬಿಟ್ಟು ಒಂದು ಒಳ್ಳೆ ಇದ್ದರೆ ಈ ಪ್ರಾಬ್ಲಮ್ನ ಸುಧಾರಿಸ್ಕೊಂಡು ಹೋಗ್ಲಿಕ್ಕಾಗುತ್ತೆ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಭೀಕರವಾದಂತಹ ದಿನಗಳು ಭಾರತಕ್ಕೆ ಕಾದಿವೆ. ಯಾಕೆಂದರೆ ಅಮೆರಿಕ ಮತ್ತು ಇರಾನ್ನ ನಡುವೆ ಮಾತುಕತೆ ನಡೀತಾ ಇಲ್ಲ ಮತ್ತು ಮಾತುಕತೆಗೆ ಬೇಕಾದಂತಹ ವೇದಿಕೆಯೂ ಇಲ್ಲ. ಪಟ್ಟು ಹಿಡಿದು ಕೂತಿದ್ದಾವೆ ಹಾರ್ಮುಜ್ ಜಲಸಂಧಿಯ ಕತ್ತಿಹಿಚ್ಕಿ. ಎಲ್ಲಿಯವರೆಗೆ ಈ ಜಲಸಂಧಿ ಓಪನ್ ಆಗಲ್ವೋ ಅಲ್ಲಿಯವರೆಗೆ ಭಾರತದ ಭಾಗ್ಯ ಕೂಡ ಓಪನ್ ಆಗಲ್ಲ. ಅಲ್ಲಿಯವರೆಗೆ ನೀವು ಸಂಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ. ಎಲೆಕ್ಷನ್ ಮುಗಿಲಿ, ತಡ್ಕೊಳ್ಳಿ, ಆಮೇಲೆ ನಿಮಗೆ ಹಿಂಗೆ ಶಾಕ್ ಮೇಲೆ ಶಾಕ್ ಕಾದಿದೆ ಅಂತಂದರೆ ತತ್ತರಿಸಿ ಹೋಗ್ತೀವಿ. ಹೀಗಾಗಿ ಅನಾವಶ್ಯಕ ಖರ್ಚುಗಳನ್ನು ಮಾಡ್ಕೊಳ್ಳದೆ ಹಿಡಿತದಲ್ಲಿ ಜೀವನ ಮಾಡೋದು ಬೆಟರ್ ಅಂತ ಅನಿಸುತ್ತೆ.